Hello everyone. Today we will discuss about prepositions. ಇಲ್ಲೊಂದು ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ. Fill in the blanks with suitable prepositions. ಈ ಪ್ರಶ್ನೆಗೆ ನಾವು ಸರಿಯಾದ ರೀತಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಅನ್ನ ಫಿಲ್ ಮಾಡಿ 5 ಅಂಕಗಳನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ಒಂದು ಪ್ರಶ್ನೆಯನ್ನು ನಾವು BA ಫಸ್ಟ್ ಸೆಮ್ನ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ದಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಇದು. BA ಫಸ್ಟ್ ಸೆಮ್ನ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ನಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಟಾಪಿಕ್ ಬೇಸಿಕ್ ಇಂಗ್ಲಿಷ್ ಮೇಲೆ ಇದೆ. ಸೊ ಇವತ್ತು ನಾವು ಪ್ರಿಪೋಸಿಷನ್ ಅನ್ನ ಯಾವ ರೀತಿಯಾಗಿ ಹಚ್ಚಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಈಗಾಗಲೇ ಕೆಲವೊಂದಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಗ್ರಾಮರ್ ಟಾಪಿಕ್ ಮೇಲೆ. ಸೊ ಅದರಲ್ಲಿ ಇದು ಕೂಡ ಒಂದು. ಸೊ ಒಬ್ರು ವಿದ್ಯಾರ್ಥಿ ನನಗೆ ಮೆಸೇಜ್ ಹಾಕಿದ್ರು, ಸರ್ ಕಮೆಂಟ್ ಹಾಕಿದ್ರು, ಸರ್ ದಯವಿಟ್ಟು ಈ ಒಂದು BA ಫಸ್ಟ್ ಸೆಮ್ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಮೇಲೆ ಒಂದಷ್ಟು ಟಾಪಿಕ್ ಅನ್ನ ವಿಡಿಯೋವನ್ನು ಮಾಡಿ ಸರ್ ಅಂತೇಳಿ. ಸೊ ಆ ಕಾರಣಕ್ಕಾಗಿ ಇದನ್ನ ಕ್ವಶನ್ ಪೇಪರ್ ಅನ್ನ ನಾನು ಹುಡುಕಿ ಇವಾಗ ಮಾಡ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ ಯಾವ ರೀತಿಯಾಗಿ ಪ್ರಿಪೋಸಿಷನ್ ಅನ್ನ ನಾವು ಹಚ್ಚಬೇಕು ಅಂತ ಹೇಳಿ ಒಂದನೇ ಒಂದು ಸೆಂಟೆನ್ಸ್ ನೋಡಿ. ಎ ಕ್ಯಾಟ್ ಜಂಪ್ಡ್ ಬ್ಲಾಂಕ್ ಇದೆ. ಸೊ ಡ್ಯಾಶ್ ದ ಟೇಬಲ್. ಎ ಕ್ಯಾಟ್ ಜಂಪ್ಡ್ ಡ್ಯಾಶ್ ದ ಟೇಬಲ್ ಅಂತ ಇದೆ. ಸೊ ಇಲ್ಲಿ ಸುಟೇಬಲ್ ಆಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಅಂತಂದ್ರೆ ಯಾವ ರೀತಿ ಹಚ್ಚಬಹುದು ನೋಡಿ. ಸೊ ಇಲ್ಲಿ ನಾನು ಆಂಟು ಅನ್ನು ಬಳಸಲಿಕ್ಕೆ ಆಂಟು ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನು ಬಳಸ್ತೀನಿ. ಸೊ ಆಂಟು ಹಚ್ಬಹುದು, ಆನ್ ಹಚ್ಬಹುದು, ಸೊ ಆಪ್ ಹಚ್ಬಹುದು, ಪ್ರಾಮ್ ಹಚ್ಬಹುದು, ಯಾವಾಗೆಲ್ಲ ಇವುಗಳನ್ನು ಬಳಸಬಹುದು ಅನ್ನೋಕೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಆಂಟು ಇಲ್ಲಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರಿಪೋಸಿಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಬೆಕ್ಕು ಏನಿದೆ ಕೆಳಗಿನಿಂದ ಮೇಲಕ್ಕೆ ಚಲನೆಯ ಮೂಲಕ ಜಿಗಿತಾ ಇದೆಯಲ್ಲ, ಸೊ ಹೀಗಾಗಿ ಆಂಟು ಅನ್ನು ಬಳಸಲಾಗಿದೆ. ಅಲ್ಲೊಂದು ಆಕ್ಷನ್ ಇನ್ ಕಡೆ ಇದೆ. ಸೊ ಹೀಗಾಗಿ ಎ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್. ಬೆಕ್ಕು ಮೇಜಿನ ಮೇಲೆ ಜಿಗಿಯಿತು ಅಂತ ಹೇಳಿ ಆಗುತ್ತೆ. ಸೊ ಅದೇ ಏನಾದ್ರು ನಾವು ಇಲ್ಲಿ ಆನ್ ಹಚ್ಚಿದ್ವಿ. ಸೊ ಆನ್ ಯಾವಾಗ ಹಚ್ಬೇಕು ಅಂದ್ರೆ ಬೆಕ್ಕು ಒಂದು ಮೇಜಿನ ಮೇಲೆ ಜಿಗಿದು ಅಲ್ಲೇ ಇರ್ತಿತ್ತು ಅಂತಂದ್ರೆ ನಾವು ಅವಾಗ ಎ ಕ್ಯಾಟ್ ಜಂಪ್ಡ್ ಆನ್ ದ ಟೇಬಲ್ ಅಂತೇಳಿ ಹಚ್ಬಹುದು. ಸೊ ಅದೇ ಇಲ್ಲಿ ಆಫ್ ಮತ್ತು ಫ್ರಾಮ್ ಅನ್ನು ಯಾವಾಗ ಹಚ್ಬಹುದು ಅಂತಂದ್ರೆ ಒಂದು ಬೆಕ್ಕು ಮೇಜಿನ ಮೇಲಿಂದ ಕೆಳಕ್ಕೆ ಜಿಗಿದಿತ್ತು ಅಂತಂದ್ರೆ ಆಫ್ ಅಂದ್ರೆ ಎ ಕ್ಯಾಟ್ ಜಂಪ್ಡ್ ಆಫ್ ದ ಟೇಬಲ್ ಆರ್ ಫ್ರಾಮ್ ದ ಟೇಬಲ್ ಅಂತ ಬಳಸಬೇಕಾಗತ್ತೆ. ನಾವು ಇಲ್ಲಿ ಒಂದು ವಾಕ್ಯ ಉದ್ದೇಶವನ್ನ ನೋಡಿಕೊಂಡು ಸೊ ಇಲ್ಲಿ ಯಾವ್ದು ಸೂಟೇಬಲ್ ಆಗುತ್ತೆ ಅಂತ ಹಚ್ಚಬೇಕು. ಸೊ ಹೀಗಾಗಿ ನಾನು ಎ ಕ್ಯಾಟ್ ಜಂಪ್ಡ್ ಆನ್ ಟು ದ ಟೇಬಲ್ ಅಂತ ಹಚ್ಚಿದ್ದೀನಿ. ಸೊ ಇಲ್ಲಿ ಬೆಕ್ಕು ಕೆಳಗಿನಿಂದ ಮೇಲಕ್ಕೆ ಚಲನೆ ಮೂಲಕ ಜಿಗಿದಿದೆ ಅಂತ ಒಂದು ಉದ್ದೇಶ. ಸೊ ಹೀಗಾಗಿ ಆನ್ ಟು ಇಲ್ಲಿ ಸೂಕ್ತವಾಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದು ಕ್ಲಿಯರ್ ಆಯ್ತು. ಸೊ ಸೆಕೆಂಡ್ ಬಂದ್ಬಿಟ್ಟು ಸಿ ಲೀವ್ಸ್ ಬ್ಲಾಂಕ್ ಬಾಂಬೆ ಅಂತ ಇದೆ. ಸಿ ಲೀವ್ಸ್ ಡ್ಯಾಶ್ ಬಾಂಬೆ. ಸೊ ಇಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಯಾವುದು ಅಂತಂದ್ರೆ ಇನ್ ಅನ್ನ ಬಳಸ್ತೀವಿ. ಇನ್ನು ಸೊ ನೋಡಿ ಇಲ್ಲಿ ನಾವು ಇನ್ನೇ ಯಾಕೆ ಬಳಸ್ತೀವಿ ಅನ್ನೋಕೆ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಇನ್ ಅಂತಕ್ಕಂಥ ಒಂದು ಪ್ರಿಪೋಸಿಷನ್ ಅನ್ನ ನಾವು ಯಾವುದೇ ಒಂದು ದೊಡ್ಡ ಸಿಟಿ ಅಥವಾ ಒಂದು ಕಂಟ್ರಿ ನೇಮ್ಗೆ ನಾವು ಬಳಸ್ತೀವಿ. ಕಂಟ್ರಿ ಇದ್ರೆ ಬಳಸ್ತೀವಿ. ಸೊ ನೋಡಿ ಇನ್ ಬಾಂಬೆ. ಸೊ ಒಂದು ದೊಡ್ಡ ಸಿಟಿ ಇದೆ, ಒಂದು ದೊಡ್ಡ ನಗರ ಬಾಂಬೆ ಅನ್ನುವಂಥದ್ದು. ಸೊ ಇನ್ನು ಒಂದು ದೊಡ್ಡದು ಯಾವ್ದಾದ್ರು ಒಂದು ಕಂಟ್ರಿ ಇದ್ರೂ ಕೂಡ ಸೊ ಯಾವುದೇ ಕಂಟ್ರಿ ಇರಲಿ, ದೊಡ್ಡದಿರ್ಲಿ ಚಿಕ್ಕದಿರ್ಲಿ, ಕಂಟ್ರಿ ನೇಮ್ ಬಂದಾಗ್ಲೂ ಕೂಡ ನಾವು ಸೊ ಇನ್ನನ್ನ ಬಳಸ್ತೀವಿ. ದೇಶಗಳ ರಾಜ್ಯ, ನಗರ, ದೇಶಗಳ ಹೆಸರು ಬಂದಾಗ ಕೂಡ ನಾವು ಇನ್ನನ್ನ ಬಳಸ್ತೀವಿ ಅಂತೇಳಿ. ಸಿ ಲಿವ್ಸ್ ಇನ್ ಬಾಂಬೆ. ಅವಳು ಬಾಂಬೆಯಲ್ಲಿ ವಾಸಿಸುತ್ತಾಳೆ ಅಂತ ಹೇಳಿ ಆಗತ್ತೆ. ಸೊ ನಾವು ಕೆಲವೊಂದು ಸಂದರ್ಭದಲ್ಲಿ ಯಾಟ್ ಬಳಸ್ತೀವಿ. ಯಾಟ್ ಯಾವಾಗ ಬಳಸ್ತೀವಿ ಅನ್ನೋ ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾಟ್ ಅನ್ನ ಒಂದು ನಿರ್ದಿಷ್ಟವಾದ ಸ್ಥಳ ಅಥವಾ ವಿಳಾಸಕ್ಕೆ ಸಂಬಂಧಪಟ್ಟಾಗ ನಾವು ಬಳಸ್ತೀವಿ. ನೋಡಿ ಒಂದ್ ವೇಳೆ ಯಾಟ್ ಬಳಸಿದ್ರೆ ಏನಾಗುತ್ತೆ ಅಂತಂದ್ರೆ ಸಿ ಲಿವ್ಸ್ ಆಟ್, ಅಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಳ ಕೊಡಬೇಕು. ಬಾಂಬೆನಲ್ಲೇ ಒಂದು ಯಾವುದೋ ಒಂದು ನಗರದಲ್ಲಿ ವಾಸ ಮಾಡ್ತಾ ಇದ್ರೆ, ಸೊ ಜಯನಗರ, ವಿದ್ಯಾನಗರ ಈ ರೀತಿಯಾಗಿ ಹೇಳುವಾಗ ಸಿ ಲಿವ್ಸ್ ಆಟ್ ಜಯನಗರ ಅಂತ ಹೇಳಿ ಹಿಂಗ್ ಬಳಸ್ಬೋದು. ಇನ್ ಮುಂಬೈ, ಸಾರಿ ಇನ್ ಬಾಂಬೆ ಅಂತ ಹೇಳಿ ಈ ರೀತಿಯಾಗಿ ಹೇಳ್ಬೇಕಾಗುತ್ತೆ. ಇನ್ನು ಫ್ರಾಮ್ನ ಕೂಡ ಬಳಸ್ತೀವಿ ಸ್ಥಳಕ್ಕೆ ಸಂಬಂಧಪಟ್ಟಂಗೆ. ಸೊ ಫ್ರಾಮ್ನ ಯಾವಾಗ ಬಳಸ್ತೀವಿ ಅಂದ್ರೆ ಒಬ್ರು ಎಲ್ಲಿಂದಾರು ಬಂದಿದ್ರೆ ಸಿ ಈಸ್ ಫ್ರಮ್ ಬಾಂಬೆ ಅಂತ ಹೇಳ್ಬೋದು. ಅವಳು ಬಾಂಬೆಯಿಂದ ಬಂದಿದ್ದಾಳೆ ಅಂತೇಳಿ ಸಿ ಈಸ್ ಫ್ರಮ್ ಬಾಂಬೆ. ಅಂತ ಸಂದರ್ಭದಲ್ಲಿ ನಾವು
ಫ್ರಾಮ್ ಅನ್ನು ಬಳಸ್ಬೋದು. ಇನ್ನು ಟೂನ ಕೂಡ ಬಳಸ್ತೀವಿ. ಟೂನ ಯಾವುದೋ ಒಂದು ಸ್ಥಳಕ್ಕೆ ನಾವು ಹೋಗ್ತಿದ್ದಾಗ ಬಳಸ್ತೀವಿ. ಸೀಸ್ ಗೋಯಿಂಗ್ ಟು ಬಾಂಬೆ ಅಂತೇಳಿ ಅಂಥ ಸಂದರ್ಭದಲ್ಲಿ ನಾವು ಟು ಬಳಸ್ತೀವಿ. ಸೊ ಇಲ್ಲಿ ನಮಗೆ ಸಿ ಲಿವ್ಸ್ ಇನ್ ಬಾಂಬೆ ಇನ್ ಅಂತಕ್ಕಂಥದ್ದು ಒಂದು ಸರಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್. ಒಂದು ಸಿಟಿ, ಒಂದು ರಾಜ್ಯ, ಒಂದು ಕಂಟ್ರಿ ನೇಮ್ ಇದ್ದಾಗ ನಾವು ಇನ್ ಬಳಸೋದು ಸೂಕ್ತ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇನ್ನು ಥರ್ಡ್ ಒನ್ ಬಂದ್ಬಿಟ್ಟು ಸಿ ಗೋಸ್ ಟು ಕಾಲೇಜ್ ಅಂತ ಇದೆ. ಸೊ ಡ್ಯಾಶ್ 8 o'clock ಅಂತ ಇದೆ. ಸೊ ಇಲ್ಲಿ ನಾನು ಯಾವುದೋ ಒಂದು ಪ್ರಿಪೋಸಿಷನ್ ಹಚ್ಚಬೇಕು ಅಂತಂದ್ರೆ ಆಟ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಹಚ್ಚಬೇಕಾಗತ್ತೆ. ಆಟ್ ಸಿ ಗೋಸ್ ಟು ಕಾಲೇಜ್ ಅಟ್ 8 o'clock ಅಂತ ಆಗುತ್ತೆ. ಸೊ ಆಟ್ ಅನ್ನ ಯಾಕೆ ಹಚ್ಚಿದೆ ಅಂದ್ರೆ ಆಟ್ ಅನ್ನ ಯಾವುದೇ ಒಂದು ನಿರ್ದಿಷ್ಟ ಸಮಯ ಇದ್ದಾಗ ಬಳಸ್ತೀವಿ ಅಥವಾ ಸ್ಪೆಸಿಫಿಕ್ ಟೈಮ್ ಅಂತ ಕರಿತೀವಲ್ಲ ಅಂತ ಸಂದರ್ಭವನ್ನು ಹೇಳುವಾಗ ನಾವು ಆಟ್ ಅನ್ನ ಬಳಸ್ತೀವಿ. ಸಿ ಗೋಸ್ ಟು ಕಾಲೇಜ್ ಅಟ್ 8 o'clock ಅಂದ್ರೆ ಅವಳು 8 ಗಂಟೆಗೆ ಕಾಲೇಜ್ಗೆ ಹೋಗ್ತಾಳೆ ಅಂತ ಆಗುತ್ತೆ. ಸೊ ಈ ಆಟ್ ಅನ್ನ ನಿರ್ದಿಷ್ಟ ಸಮಯ ಅಂತ ಹೇಳಿದೆ. ಅಟ್ 5 PM, ಅಟ್ 6 PM, 10 PM. ಸೊ ಈ ರೀತಿಯ at 5 PM ಅನ್ಬೋದು, ಅಟ್ 10 AM, ಅಟ್ ಮಿಡ್ ನೈಟ್, ಅಟ್ ಲಂಚ್ ಟೈಮ್ ಇಂಥ ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಒಂದು ನಿರ್ದಿಷ್ಟ ಟೈಮ್ ಅನ್ನ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ಟೈಮ್ ಅನ್ನು ಹೇಳುವಾಗ ನಾವು ಆಟ್ ಅನ್ನು ಬಳಸ್ತೀವಿ ಅಂತ ಹೇಳ್ಬೋದು. ಇನ್ನು ಆನು ಕೂಡ ಬಳಸ್ತೀವಿ. ಆನ್ ಯಾವಾಗ ಬಳಸ್ತೀವಿ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿನ ಹೇಳುವಾಗ. ಉದಾಹರಣೆಗೆ ಆನ್ ಸಂಡೇ, ಆನ್ ಮಂಡೇ, ಆನ್ ಟ್ಯೂಸ್ಡೇ ಅಂತ ಬಳಸ್ತೀವಿ. ಅದೇ ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕ ಹೇಳುವಾಗಲೂ ಕೂಡ ಆನ್ ಬಳಸ್ತೀವಿ. ಯಾವಾಗ ಅಂದ್ರೆ ಆನ್ 15th ಆಗಸ್ಟ್, ಆನ್ 26 ಜನವರಿ, ಈ ರೀತಿ ಆನ್ 14th ನವೆಂಬರ್ ಈ ರೀತಿ ಹೇಳುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆನನ್ನ ಡೇಟ್ಗೂ ಕೂಡ ಬಳಸ್ತೀವಿ. ಇನ್ನೂ ಕೂಡ ಬಳಸ್ತೀವಿ. ಸೊ ಇನ್ನನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ಈ ಟೈಮ್ ಅನ್ನು ಹೇಳುವಾಗ ಈ ದೀರ್ಘಾವಧಿ ಸಮಯ ಇರ್ತದಲ್ಲ ಅಂತ ಸಂದರ್ಭದಲ್ಲಿ ಬಳಸ್ತೀವಿ. ತಿಂಗಳು ಹೇಳುವಾಗ ಇನ್ ಜನವರಿ, ಇನ್ ಫೆಬ್ರವರಿ, ಇನ್ ಮಾರ್ಚ್ ಅಂತ ಹೇಳಿ ಬಳಸ್ತೀವಿ. ಈ ವರ್ಷಗಳನ್ನು ಹೇಳುವಾಗ ಕೂಡ ಬಳಸ್ತೀವಿ. ಇನ್ 2026, 2025 ಅಂತ ಸಂದರ್ಭದಲ್ಲಿ ಇನ್ ಬಳಸ್ತೀವಿ. ಸೊ ಅದೇ ಇನ್ನು ಕೆಲವೊಂದಿಷ್ಟು ಋತುಗಳು ಏನು ಇದು ಅಂತ ಸೀಸನ್ ಅಂತ ಕರಿತೀವಲ್ಲ, ಇನ್ ಸಮ್ಮರ್, ಇನ್ ವಿಂಟರ್ ಇಂಥ ಸಂದರ್ಭದಲ್ಲಿ ಕೂಡ ನಾವು ಇನ್ನನ್ನ ಬಳಸ್ತೀವಿ. ಸೊ ಈ ಒಂದು ವಾಕ್ಯಕ್ಕೆ ಸಿ ಗೋಸ್ ಟು ಕಾಲೇಜ್ ಆಟ್ ಅನ್ನುವಂಥದ್ದು ಒಂದು ಪರ್ಟಿಕ್ಯುಲರ್ ಟೈಮ್ ಆಗಿದೆ. ಸೊ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ಆಗಿರೋದ್ರಿಂದ ಸೊ ಇಲ್ಲಿ ಆಟ್ ಅನ್ನೋದು ನಿಮಗೆ ಸರಿಯಾಗಿರ್ತಕ್ಕಂಥ ಪ್ರಿಪೋಸಿಷನ್ ಅಂತೇಳಿ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾಲ್ಕನೇದು ಬಂದು ಸಿ ಸ್ಯಾಟ್ ಡ್ಯಾಶ್ ಹರ್ ಬಾಯ್ ಫ್ರೆಂಡ್ ಅಂತ ಇದೆ. ಸಿ ಸ್ಯಾಟ್ ಬ್ಲ್ಯಾಂಕ್ ಹರ್ ಬಾಯ್ ಫ್ರೆಂಡ್ ಅಂತ ಇದೆ. ಸೊ ಇಲ್ಲಿ ಯಾವುದು ಸರಿಯಾಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಅಂದ್ರೆ ಬಿಸೈಡ್ ಅನ್ನು ನಾನು ಇಲ್ಲಿ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಬಿಸೈಡ್, ಸಿ ಸ್ಯಾಟ್ ಬಿಸೈಡ್ ಹರ್ ಬಾಯ್ ಫ್ರೆಂಡ್ ಅಂತ ಆಗುತ್ತೆ. ಸೊ ಯಾಕೆ ಬಿಸೈಡ್ ಆಗುತ್ತೆ? ಇಲ್ಲಿ ವಿತ್ತು ಬರಬಹುದು, ನೆಕ್ಸ್ಟೂನು ಬರಬಹುದು. ಸೊ ಬಿಸೈಡ್ ಇಲ್ಲಿ ಸೂಕ್ತ. ಯಾಕಂದ್ರೆ ಬಿಸೈಡ್ ನೋಡಿ ಒಬ್ಬರ ಪಕ್ಕದಲ್ಲಿ ಕುಳಿತುಕೊಳ್ಳೋದನ್ನು ಸೂಚಿಸ್ಲಿಕ್ಕೆ ಬಿಸೈಡ್ ಅಂತ ಬಳಸ್ತೀವಿ. ಸೊ ಹೀಗಾಗಿ ಸಿ ಸ್ಯಾಟ್ ಬಿಸೈಡ್ ಹರ್ ಬಾಯ್ ಫ್ರೆಂಡ್ ಅಂದ್ರೆ ಅವಳು ತನ್ನ ಗೆಳೆಯನ ಪಕ್ಕದಲ್ಲಿ ಕುಳಿತಳು ಅಂತ ಆಗುತ್ತೆ. ಅದೇ ನಾವೇನಾದ್ರೂ ಇಲ್ಲಿ ವಿತ್ ಬಳಸಿದ್ವಿ ಅಂತಂದ್ರೆ ಒಂದ್ ವೇಳೆ ಅವನ ಜೊತೆಲಿ ಕುಳಿತಿದ್ದಾಳೆ ಅಂತ ಹೇಳಕ ನಾವು ವಿತ್ ಅನ್ನ ಬಳಸ್ತೀವಿ. ಸಿ ಸ್ಯಾಟ್ ವಿತ್ ಹರ್ ಬಾಯ್ ಫ್ರೆಂಡ್ ಅಂತ ಆದ್ರೆ ಅವಳು ತನ್ನ ಗೆಳೆಯನ ಜೊತೆ ಕುಳಿತಳು ಅಂತ ಆಗುತ್ತೆ. ಸೊ ನೆಕ್ಸ್ಟೂನು ಕೂಡ ಬಳಸಬಹುದು ಇಲ್ಲಿ. ಇದು ಕೂಡ ಒಂದು ಪಕ್ಕದಲ್ಲಿ ಎಂಬ ಅರ್ಥವನ್ನ ಕೊಡುತ್ತೆ. ಸೊ ನಾನು ಇಲ್ಲಿ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇರೋದು ಸಿ ಸ್ಯಾಟ್ ಬಿಸೈಡ್ ಹರ್ ಬಾಯ್ ಫ್ರೆಂಡ್ ಅಂತ ಆಗುತ್ತೆ. ಇದು ಒಂದು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಪ್ರಿಪೋಸಿಷನ್. ಸೊ ಇದನ್ನ ಹಚ್ಚಿದ್ರೆ ನಿಮ್ಗೆ 1 ಅಂಕ ಸುಲಭವಾಗಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ 5ನೇದಾಗಿ ಗಿವ್ ಮಿ ಎ ಗ್ಲಾಸ್ ಡ್ಯಾಶ್ ವಾಟರ್, ಗಿವ್ ಮಿ ಎ ಗ್ಲಾಸ್ ಬ್ಲ್ಯಾಂಕ್ ವಾಟರ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಪ್ರಿಪೋಸಿಷನ್ ಯಾವ್ದು ಹಚ್ಚಬೇಕು ಅಂತಂದ್ರೆ ಹಾಫ್ ಅನ್ನುವಂಥ ಪ್ರಿಪೋಸಿಷನ್ ಹಚ್ಚಬೇಕು. ನೋಡಿ ಎಷ್ಟಾಗುತ್ತೆ ಅಷ್ಟು ಸರಳವಾಗಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಫ್ ಅನ್ನ ಯಾಕೆ ಹಚ್ಚಬೇಕು ಅಂತಂದ್ರೆ ಸೊ ಒಂದು ಯಾವ್ದಾದ್ರು ವಸ್ತುವಿನ ಪ್ರಮಾಣ, ಕ್ವಾಂಟಿಟಿ ಅಂತೀವಲ್ಲ, ಅಥವಾ ಅದ್ರೊಳಗಿನ ವಿಷಯ ಇರ್ತದಲ್ಲ, ಕಂಟೆಂಟ್ ಅನ್ನು ಹೇಳುವಾಗ ನಾವು ಹಾಫ್ ಅನ್ನ ಬಳಸಬೇಕಾಗತ್ತೆ. ಇಲ್ಲಿ ಗ್ಲಾಸ್ ಅಂತ ಅದಲ್ಲ, ಅದೊಂದು ಪಾತ್ರೆ, ಅದ್ರೊಳಗಿರುವಂತದ್ದು ನೀರು. ಸೊ ಹೀಗಾಗಿ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಅಂದ್ರೆ ನನಗೆ ಒಂದು ಲೋಟ ನೀರು ಕೊಡಿ ಅಂತ ಆಗುತ್ತೆ. ಸೊ ಹೀಗಾಗಿ ಅದ್ರೊಳಗಿರ್ತಕ್ಕಂತಹ ಕಂಟೆಂಟ್ ಅನ್ನ ಹೇಳಿದ್ರೆ, ಕ್ವಾಂಟಿಟಿಯನ್ನು ಹೇಳಿದ್ರೆ ನಾವು ಹಾಫ್ ಅನ್ನ ಬಳಸಬೇಕು ಅಂತ ಹೇಳ್ತೀವಿ. ಸೊ ಇದಕ್ಕ ಇನ್ನು ಹಲವಾರು ರೀತಿಯ ಎಕ್ಸಾಂಪಲ್ಸ್ಗಳು ಕೂಡ ಅದಾವ. ಎ ಬಾಟಲ್ ಇರುತ್ತೆ, ಒಂದು ಬಾಟಲ್. ಸೊ ಮಿಲ್ಕ್ ಇರುತ್ತೆ, ಸೊ ಎ ಬಾಟಲ್ ಆಫ್ ಮಿಲ್ಕ್ ಅಂತ ಕರಿತೀವಿ.
ಸೊ ಮಿಲ್ಕಿನ ಒಂದು ಪ್ರಮಾಣವನ್ನು ಹೇಳಿದ್ವಿ, ಒಂದು ಬಾಟಲ್ ಹಾಲು ಅಂತ ಹೇಳಿ. ಸೊ ಎ ಬ್ಯಾಗ್ ಆಫ್ ರೈಸ್ ಅಂದ್ರೆ ಒಂದು ಚೀಲ ಅಕ್ಕಿ, ಎ ಪೀಸ್ ಆಫ್ ಕೇಕ್ ಅಂದ್ರೆ ಕೇಕಿನ ಒಂದು ತುಣುಕು, ಅದರದ್ದು ಪ್ರಮಾಣ ನಾವು ಹೇಳಿದ್ವಿ. ಸೊ ಎ ಕಪ್ ಆಫ್ ಟೀ ಅಂದ್ರೆ ಒಂದು ಕಪ್ಪು ಚಾ ಅಂತ ಹೇಳಿ. ಸೊ ಈ ರೀತಿಯಾಗಿರ್ತಕ್ಕಂತಹ ಒಂದು ಆಫ್ ಅನ್ನುವಂಥದ್ದು ವಸ್ತುವಿನ ಕ್ವಾಂಟಿಟಿ ಅಥವಾ ಕಂಟೆಂಟ್ ಅನ್ನು ಹೇಳುತ್ತೆ. ಸೊ ಹೀಗಾಗಿ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಅನ್ನುವಂಥದ್ದು, ಆಫ್ ಅನ್ನುವಂಥದ್ದು ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಪ್ರಿಪೊಸಿಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕೂಡ ಇದನ್ನೇ ನಾನು ನಿಮಗೆ ಸೂಕ್ತ ಅಂತ ಹೇಳ್ತೀನಿ. ಎಷ್ಟಾಗುತ್ತೋ ಅಷ್ಟು ನನ್ನ ಕಡೆಯಿಂದ ನಿಮಗೆ ಸರಳವಾಗಿ ತಿಳಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ಪ್ರಿಪೊಸಿಷನ್ ಅಂತ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ನನ್ನ ಒಂದು ವಿಡಿಯೋವನ್ನು ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ.